ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ಬೆಟಗೇರಿ ಅವಳಿ ನಗರ ಬೆಚ್ಚಿ ಬೀಳುವಂಥ ಒಂದು ಘಟನೆ ಗುರುವಾರ ಮಧ್ಯರಾತ್ರಿ ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕಳೆ ಪತಿ ಪ್ರಕಾಶ್ ಬಾಕಳೆ ಅವರ ಮನೆಯಲ್ಲಿ ನಡೆದಿತ್ತು. 4 ಜನರ ಹತ್ಯೆ ಆಗಿತ್ತು. ಉಪಾಧ್ಯಕ್ಷೆ ಸುನಂದಾ ಬಾಕಳೆ ಪುತ್ರ ಕಾರ್ತಿಕ್, ಪ್ರಕಾಶ್ ಬಾಕಳೆ 1ನೇ ಹೆಂಡತಿಯ ಸಹೋದರ ಪರಶುರಾಮ್, ಅವರ ಹೆಂಡತಿ ಲಕ್ಷ್ಮಿ ಮತ್ತು ಅವರ ಮಗಳು ಕಾಂತಾಶ ಏನೋ ಇದೆ ಅವಳದು ಆಕಾಂಕ್ಷ. ಈ 4 ಜನರ ಹತ್ಯೆ ಆಗಿತ್ತು ಗುರುವಾರ ಮಧ್ಯರಾತ್ರಿ 2:30 3 ಗಂಟೆ. ಇದು ಕಂಪ್ಲೇಂಟ್ ಪ್ರಕಾರ. ಶುಕ್ರವಾರ ಕಂಪ್ಲೇಂಟ್ ಆಗಿತ್ತು. ಇದರ ಬಗ್ಗೆ ದೊಡ್ಡದಾದಂಥ ತನಿಖೆ ನಡೆದಿತ್ತು. ಇಡೀ ಗದಗ ಬೆಟಗೇರಿ ಅಲ್ಲ, ಬಹುತೇಕ ಉತ್ತರ ಕರ್ನಾಟಕದ ಇದು ಒಂದು ದೊಡ್ಡ ಬೆಚ್ಚಿ ಬೀಳುವಂಥ ಒಂದು ಘಟನೆ. ಯಾಕಂದ್ರೆ ಒಂದೇ ಕುಟುಂಬದ 4 ಜನರ ಹತ್ಯೆ. ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಕೊಲೆ ಆಯಿತು, ಏನಾಯಿತು, ಇದಕ್ಕೆ ಕಾರಣ ಯಾರು, ಇದೆಲ್ಲ ದೊಡ್ಡ ಚರ್ಚೆ ಆಗಿತ್ತು. ಮತ್ತೆ ಅದರ ಜೊತೆಗೆ ಏನಾಗಿತ್ತು, ಕೆಲವೊಂದಿಷ್ಟು ಅನುಮಾನಗಳು ಹುಟ್ಕೊಂಡಿದ್ದು. ಪ್ರಕಾಶ್ ಬಾಕಳೆ ಅವರಿಗೆ 2 ಹೆಂಡ್ರು. ಮೊದಲನೇ ಹೆಂಡತಿ ಇಲ್ಲ. ಆ ಮೊದಲನೇ ಹೆಂಡತಿಗೆ 3 ಮಕ್ಕಳು. ಅದರಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. 2ನೇ ಹೆಂಡತಿ ಸುನಂದಾ ಬಾಕಳೆ ಈಗ ನಗರಸಭೆಯ ಉಪಾಧ್ಯಕ್ಷೆ. ಅವರಿಗೆ ಕಾರ್ತಿಕ್ ಅನ್ನುವಂಥ ಮಗ. ಆ ಮಗ ಹತ್ಯೆ ಆಗಿದ್ದಾನೆ. ಇನ್ನು ಈ 3 ಜನ ಮಕ್ಕಳು ಮೊದಲೇ ಹೆಂಡ್ತಿದ್ದು. ಮಗಳದು ಮದುವೆ ಆಗಿದೆ. 2 ಮಕ್ಕಳು ವಿನಾಯಕ ಮತ್ತು ದತ್ತಾತ್ರೇಯ. ಎಲ್ಲರೂ ಸಸ್ಪೆಕ್ಟ್ ಮಾಡಿದ್ದು ಏನಂತ ಕೇಳಿದ್ರೆ, ಅನುಮಾನ ಇತ್ತು ದತ್ತಾತ್ರೇಯನ ಮೂಲಕ ಏನೋ ಆಗಿದೆ ಅಂತ. ಆದರೆ ನೋಡಿ, ಇದು ಬಹಳ ವಿಚಿತ್ರ. ಅಂದ್ರೆ ಇನ್ನೊಬ್ಬ ಮಗ ಹಿರಿಯ ಪುತ್ರ ವಿನಾಯಕ. ಇದು ವಿನಾಯಕನ ಮೂಲಕ ಆಯಿತು ಅಂದ್ರೆ ಇದು ಪೊಲೀಸರು ಪತ್ತೆ ಮಾಡಿದ್ದಾರೆ. ವಿಚಿತ್ರ. ಪ್ರಕಾಶ್ ಬಾಕಳೆ ಅವರ ಮೊದಲನೇ ಹೆಂಡತಿಯ ಮಗ, ಹಿರಿಯ ಮಗ ವಿನಾಯಕ 65 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಾರೆ. ಡೀಲ್ ಆಗಿದೆ. ಅದರಲ್ಲಿ 10 ಲಕ್ಷ ಕೊಡಬೇಕಾಗಿತ್ತು, 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ 7 ಜನ ಇದ್ದಾರೆ. ಅದರಲ್ಲಿ 2 ಗದಗಿನವರು, ಒಬ್ಬ ಹುಡುಕೋ ಕಾಲೋನಿಯ ಹುಡುಗ, ಇನ್ನೊಂದು ರಾಜೀವ್ ಗಾಂಧಿ ಹುಡುಗ. ಇವ್ರ ಮೂಲಕ ಮೀರೇಜ್ದವ್ರು ಒಂದಿಷ್ಟು ಜನ. ಒಟ್ಟಿದು 3 ರಾಜ್ಯಕ್ಕೆ ಸಂಬಂಧಪಟ್ಟಿದೆ: ಕರ್ನಾಟಕ, ಗೋವಾ, ಮಹಾರಾಷ್ಟ್ರ. ಈ ಹಂತಕರನ್ನ ಏನು 4 ಜನರ ಹತ್ಯೆ ಮಾಡಿದಾರಲ್ಲ, ಮಲಗಿದವ್ರನ್ನ ಪಾಪ, ಆ 4 ಜನ ಹತ್ಯೆಗಾರರು ಯಾರು, ಇದು ಹಂತಕರು ಯಾರು, ಕೊಲೆಗಡಕರು ಯಾರು ಅನ್ನೋದು ಕೇವಲ 48ರಿಂದ 72 ಗಂಟೆ ಒಳಗಡೆ ಉತ್ತರ ವಲಯ ವಿಕಾಸ್ ಕುಮಾರ್ IGP ಅವರ ಮಾರ್ಗದರ್ಶನದಲ್ಲಿ ಗದಗ ಜಿಲ್ಲಾ SP BS ನೇಮಗೌಡರು ಮತ್ತು ಅವರ ಟೀಮ್ ಈ ಹಂತಕರನ್ನ ಪತ್ತೆ ಮಾಡಿದೆ. 8 ಜನ ಇದ್ದಾರೆ. ಅವರು ಏನೇನು ವ್ಯವಸ್ಥೆ ಮಾಡಿದ್ರು ಈ ಕೊಲೆಗೆ, ಕಾರಣ ಏನು? ಇವತ್ತು SP ಆಫೀಸ್ನಲ್ಲಿ ಉತ್ತರ ವಲಯ ವಿಕಾಸ್ ಕುಮಾರ್ IGP ಅವರು ಪತ್ರಿಕಾಗೋಷ್ಠಿ ಮಾಡಿ ಈ ಹಂತಕರ ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಕಾರಣ ಏನು, ಯಾಕೆ ಅಂತ ಅದನ್ನು ನಿಮಗೆ ಕಾಣಿಸ್ತೇನೆ. ಅಂದ್ರೆ ನಿಮಗೆ ಗೊತ್ತಾಗತ್ತೆ ಈ ಹಂತಕರ ಬಗ್ಗೆ ಹೆಂಗ್ ಅವರು ತನಿಖೆ ಮಾಡಿದ್ದು, ಯಾರ್ಯಾರಿದ್ದಾರೆ, ಏನೇನು, ಅವ್ರ ಹೆಸರೇನು, ಅದೆಲ್ಲ ನಿಮ್ಗೆ ಹೇಳ್ತಾರೆ ಡೀಟೇಲ್ಸು. ಅದನ್ನ ನಿಮ್ಗೆ ಕೇಳಿ ಆಮೇಲೆ ನಿಮ್ಗೆ ಹೇಳ್ತೇನೆ. ಏಪ್ರಿಲ್ 19 ಬೆಳಗಿನ ಜಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 4 ಮಂದಿಗೆ ಮರ್ಡರ್ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು. 48 hours to 72 hours ಒಳಗೇನೆ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ SP ಮತ್ತು ಅವ್ರ ತಂಡ ಇದು ಡಿಟೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಶ್ಲಾಘಿಸ್ತೇವೆ. ಈ ಕೇಸ್ನಲ್ಲಿ 8 ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ. ಈ 8 ಜನರು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೇವೆ ಅವರಿಗೆ. ಅವ್ರ ಹೆಸರು ವಿನಾಯಕ್ ಬಾಕಳೆ, ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ, 31 ವರ್ಷ, ಸನ್ ಆಫ್ ಪ್ರಕಾಶ್ ಬಾಕಳೆ, ರೆಸಿಡೆಂಟ್ ಆಫ್ ಗದಗ. ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇಂಟ್ ಆಗಿದ್ದಾರೆ. ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಷನ್
ತಂದೆ ಮಗ. ಪ್ರಕಾಶ್ ಬಾಕ್ಲೆ ಅವ್ರ ತಂದೆ ವಿನಾಯಕ್ ಬಾಕ್ಲೆ ಮಗ. ಎರಡನೇ ಅಕ್ಯೂಸ್ಡ್ ಫೈರೋಜ್ ಅಂತ 29 ವರ್ಷ, ಕಾರ್ ಸೆಲ್ಲಿಂಗ್ ಬ್ರೋಕರ್ ಆಗಿದ್ದಾನೆ ಇಲ್ಲಿ ಗದಗ್ನಲ್ಲಿ, ರೆಸಿಡೆಂಟ್ ಆಫ್ ಗದಗ್ ಟೌನ್, ಸನ್ ಆಫ್ ನಿಸಾರ್ ಅಹಮದ್ ಖಾಜಿ. ಮೂರನೇದು ಜೀಶಾನ್, ವಯಸ್ಸು 24 ವರ್ಷ, ಸನ್ ಆಫ್ ಮೆಹಬೂಬ್ ಅಲಿ ಖಾಜಿ, ರೆಸಿಡೆಂಟ್ ಆಫ್ ಗದಗ್ ಟೌನ್. ನಾಲ್ಕನೇದು ಸಾಹಿಲ್ ಅಶ್ಫಾಕ್ ಖಾಜಿ, 19 ವರ್ಷ, ಕಾರ್ ವಾಷರ್, ರೆಸಿಡೆಂಟ್ ಆಫ್ ಮೀರಜ್, ಮಹಾರಾಷ್ಟ್ರ. ಸೋಹೇಲ್ ಅಶ್ಫಾಕ್ ಖಾಜಿ, 19 ವರ್ಷ, ಹಮಾಲಿ ಕೆಲಸ ಮಾಡ್ತಾನೆ, ರೆಸಿಡೆಂಟ್ ಆಫ್ ಮೀರಜ್. ಈ ಸಾಹಿಲ್ ಮತ್ತು ಸೋಹೇಲ್ ಇಬ್ಬರು ಬ್ರದರ್ಸ್ ಮತ್ತು ಟ್ವಿನ್ಸ್ ಇದ್ದಾನೆ. ಆರನೇದು ಸುಲ್ತಾನ್ ಜಿಲಾನಿ ಶೇಖ್, 23 ವರ್ಷ, ರೆಸಿಡೆಂಟ್ ಆಫ್ ಮಿರಾಜ್. ಏಳನೇದು ಮಹೇಶ್ ಜಗನ್ನಾಥ್ ಸಾಲುಂಖೆ, ವಯಸ್ಸು 21 ವರ್ಷ, ರೆಸಿಡೆಂಟ್ ಆಫ್ ಮಿರಜ್. ಎಂಟನೇದು ವಾಹಿದ್ ಲಿಯಾಕತ್ ವ್ಯಾಪಾರಿ, ಏಜ್ 21, ರೆಸಿಡೆಂಟ್ ಆಫ್ ಮಿರಜ್. ವಿನಾಯಕ್, ಫೈರೋಜ್ ಮತ್ತು ಜೀಶಾನ್. ವಿನಾಯಕ್ ಇದು ಹೇಳಿಕೆ ಪ್ರಕಾರ ಈ 5 ಜನ ಮಿರಜ್ದಿಂದ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಹೈರ್ ಮಾಡಿದ್ದಾರೆ. ಅವರಿಗೆ ಅವ್ರ ಡೀಲ್ ಪ್ರಕಾರ 65 ಲಕ್ಷ ಇವರಿಗೆ ಫೈರೋಜ್ ಮೂಲಕ ಥ್ರೂ ಫೈರೋಜ್ ಕೊಡಬೇಕಾಗಿತ್ತು ಮತ್ತು ಅಡ್ವಾನ್ಸ್ನಲ್ಲಿ 10 ಲಕ್ಷ ಕೊಡಬೇಕಾಗಿತ್ತು. ಸದ್ಯಕ್ಕೆ 2 ಲಕ್ಷ ಡೆಲಿವರ್ ಆಗಿತ್ತು ವಿನಾಯಕ್ ಕಡೆಯಿಂದ. ಮತ್ತು ತಮಗೆ ಎಲ್ಲರಿಗೆ ವಿಷಯ ಗೊತ್ತಿತ್ತು, 19th ನಾವು ಮಾತಾಡಿ ಹೇಳಿದ್ದೇವೆ. ಆವಾಗ 24/7 ಈ 2 ದಿವಸದಲ್ಲಿ 3 ದಿವಸ ಒಳಗೇ ಈ ಕಾರ್ಯಾಚರಣೆ ಮಾಡಿ ಬೇರೆ ಬೇರೆ ಕಡೆಯಿಂದ ಇನ್ಕ್ಲೂಡಿಂಗ್ ಮಿರಜ್ ಕಡೆಯಿಂದ ಇವರಿಗೆ ಸೆಕ್ಯೂರ್ ಮಾಡಿ ಈಗ ಮುಂದಿನ ಕಾರ್ಯಾಚರಣೆ ನಾವು ಈಗ ಇನ್ವೆಸ್ಟಿಗೇಷನ್ ನಾವು ಟೇಕಪ್ ಮಾಡ್ತೇವೆ. ಈ ಕೇಸ್ನಲ್ಲಿ ನಮಗೆ ನಮ್ಮ ಸ್ಟೇಟ್ ಸೇರಿಬಿಟ್ಟು 3 ಸ್ಟೇಟ್ ಇನ್ವಾಲ್ವ್ಮೆಂಟ್ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲಿ ಆಗಿತ್ತು. ಗೋವಾನಲ್ಲಿ ಕೂಡ ನಮ್ಮ ಸ್ವಲ್ಪ ಆ್ಯಕ್ಟಿವಿಟಿ ಇತ್ತು. ಸೊ ಇದು ಯಾವ ರೀತಿಯಲ್ಲಿ ಒಳ್ಳೆ ಕೆಲಸ ನೇಮಗೌಡ ಅವ್ರ ನೇತೃತ್ವದಲ್ಲಿ ನಡೆದಿದೆ ಇದು ನೋಡಿಬಿಟ್ಟು ನಮ್ಮ ಮಾನ್ಯ DG IGP ಸಾಹೇಬರು ಈ ಕೇಸ್ ಡಿಟೆಕ್ಷನ್ ಮಾಡಿದ ಟೀಮ್ಗೆ 5 ಲಕ್ಷ ಬಹುಮಾನ ಅವರು ಅನೌನ್ಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ಹೀಗೆ ಇಂಥ ಭೀಕರ ಸಿಚುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ, ಅದು ಬ್ಯಾಕ್ಗ್ರೌಂಡ್ ಇದೆ. ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಎಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡಲಿಕ್ಕಾಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಪುಷ್ ಮಾಡ್ತೀವಿ. ಅವರಿಗೆ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು, ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ. ವಿನಾಯಕ್ ಮತ್ತು ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ 5-6 ಮಂತ್ಸ್ನಲ್ಲಿ. ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿದರು. ಲಾಸ್ಟ್ 5-6 ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾರೆ. ಅದು ಅವ್ರ ತಂದೆಗೆ ಇಷ್ಟ ಆಗಿಲ್ಲ. ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ, ಮಾತು. ಮತ್ತು ಅವ್ರಿಗೆ ವಾರ್ನ್ ಮಾಡಿದ್ದಾರೆ, ವಿನಾಯಕ್ಗೆ ಪ್ರಕಾಶ್ ಬಾಕ್ಲೆ ಅವರು ವಾರ್ನ್ ಮಾಡಿದ್ದಾರೆ, ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು, ಇಲ್ಲಾಂದರೆ ನಾವು ನೋಡ್ಕೊಳ್ತೇವೆ. ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ, ಅದರಲ್ಲಿ ಏನು ಆಗಿದೆ, ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ, ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್
ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೇವೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ಈಗ ತಮಗೆ ಕೊಟ್ಟಿದ್ದೀವಿ. ವೀಕ್ಷಕರೇ, ಕೇಳಿದ್ರಲ್ಲ, ವೈರಿ ಎಲ್ಲಿದ್ದಾನೆ ಅಂದ್ರೆ ಪಕ್ಕದಲ್ಲೇ ಇದ್ದಾನೆ ಅಂತ. ಸ್ವತಃ ತಂದೆ ಮತ್ತು ಮಲತಾಯಿಯನ್ನ ಕೊಲೆ ಮಾಡಲಿಕ್ಕೆ ಮತ್ತು ಮಲತಾಯಿಯ ಮಗ ಕಾರ್ತಿಕ್, ಈ 3 ಜನರನ್ನ ಕೊಲೆ ಮಾಡಲಿಕ್ಕೆ ಪ್ರಕಾಶ್ ಬಾಕ್ಳೆ ಅವರ ಮೊದಲನೇ ಮಗ ವಿನಾಯಕ್, ಅವನಿಗೆ ವಯಸ್ಸು 31. ಆ ಮನುಷ್ಯ 65 ಲಕ್ಷ ರೂಪಾಯಿಗೆ ಡೀಲ್ ಮಾಡ್ತಾನೆ ಇವರನ್ನ ಕೊಲೆ ಮಾಡಲಿಕ್ಕೆ. ಇದರಲ್ಲಿ 7 ಜನ ಭಾಗಿಯಾಗ್ತಾರೆ, ಅದರಲ್ಲಿ 2 ಗದಗಿನವರು. ಇವರೆಲ್ಲ ವಯಸ್ಸೆಷ್ಟು ಅಂದ್ರೆ IGP ಹೇಳಿದ್ರಲ್ಲ, ವಿಕಾಸ್ ಕುಮಾರ್ ಹೇಳಿದ್ರಲ್ಲ, ಅವ್ರ ವಯಸ್ಸೆಷ್ಟು ನೋಡಿ, ಎಷ್ಟು ಸಣ್ಣದ ವಯಸ್ಸು. ಇವರೆಲ್ಲ ಕೂಡ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಮನೆಯ ಹಿಂದಿನ ಬಾಗಿಲು ಅಲ್ಲಿಂದ ಬಂದು ಅವ್ರು ಹೇಳುವಂತೆ ಬಂದು ಕೊಲೆ ಮಾಡ್ತಾರೆ. ನೋಡ್ರಿ, ಅಮಾಯಕರು 3 ಜನ ಸತ್ತಿದ್ದಾರೆ ಅದರಲ್ಲಿ. ಇವರೆಲ್ಲ ಅಮಾಯಕರು. ಅವರು ಆಕ್ಚುಲಿ ಸುಪಾರಿ ಕೊಟ್ಟಿದ್ದು ಪ್ರಕಾಶ್ ಬಾಕಳೆ ತಂದೆ. ನೋಡಿ, ವಿನಾಯಕನ ತಂದೆ ಪ್ರಕಾಶ್ ಬಾಕಳೆ, ಮಲತಾಯಿ ಸುನಂದಾ ಬಾಕಳೆ ಅಂದ್ರೆ ಗದಗ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷೆ, ಅವರ ಸುನಂದಾ ಬಾಕಳೆ ಅವರ ಮಗ ಕಾರ್ತಿಕ್. ಈ 3 ಜನರನ್ನ ಮುಗಿಸ್ಲಿಕ್ಕೆ ಅವರು ಸುಪಾರಿ ಕೊಡ್ತಾರೆ 65 ಲಕ್ಷ ರೂಪಾಯಿಗೆ. ಇದು ಡೀಲ್ ಆಗತ್ತೆ. ಆದ್ರೆ ಅಲ್ಲಿ ಸತ್ತವ್ರು ಯಾರು, ಕೊಲೆ ಆದವ್ರು ಯಾರು? ಪಾಪ ಎಲ್ಲೋ ಒಂದ ಅವರು ಮನೆಗೆ ಬಂದವರು, ಅವ್ರು ಕೊಲೆ ಆಗ್ತಾರೆ. ಪರಶುರಾಮ್, ಲಕ್ಷ್ಮಿ ಮತ್ತೆ ಆಕಾಂಕ್ಷ, ಈ 3 ಜನ ಕೊಲೆ ಆಗ್ತಾರೆ. ಪ್ರಕಾಶ್ ಬಾಕಳೆ, ಸುನಂದಾ ಬಾಕಳೆ ಉಳ್ಕೊಳ್ತಾರೆ. ಮತ್ತೆ ಕಾರ್ತಿಕ್ ಪಾಪ ಕೊಲೆ ಆಗ್ತಾರೆ. ಇದಕ್ಕೆ ಕೊಲೆಗೆ ಕಾರಣ ಏನು ಅಂತ ಕೇಳಿದ್ರೆ, ಪ್ರಕಾಶ್ ಬಾಕಳೆ ಅವರು ತಮ್ಮ ಮೊದಲನೇ ಹೆಂಡತಿಯ ಮಗ ವಿನಾಯಕ್ ಪ್ರಕಾಶ್ ಬಾಕಳೆ, ಇವರ ಹೆಸರಿನಲ್ಲಿ ಬಹಳಷ್ಟು ಆಸ್ತಿ ಮಾಡಿರ್ತಾರೆ. ಆ ಆಸ್ತಿ ಮಾಡಿದಾಗ ಕೆಲವೊಂದಿಷ್ಟು ಆಸ್ತಿನ ಪ್ರಕಾಶ್ ಬಾಕಳೆ ಅಂದ್ರೆ ತಂದೆಗೆ ಗೊತ್ತಾಗದಂತೆ ವಿನಾಯಕ್ ಪ್ರಕಾಶ್ ಬಾಕಳೆ ಮಾರಾಟ ಮಾಡಿರ್ತಾರೆ. ಇದು 5-6 ತಿಂಗಳ ಹಿಂದೆ ಪ್ರಕಾಶ್ ಬಾಕಳೆ ಅವರಿಗೆ ಗೊತ್ತಾಗತ್ತೆ, ತಂದೆಗೆ ವಿನಾಯಕ ಬಾಕಳೆ ಹೆಸರಲ್ಲಿ ಬಹಳ ಆಸ್ತಿ ಮಾಡಿರ್ತಾರೆ ಅಂತ ಹೇಳಿದ್ದಾರೆ. ಆ ಆಸ್ತಿನ ಅವ್ರಿಗೆ ಗೊತ್ತಿಲ್ಲದೆ ಮಾರಾಟ ಮಾಡಿದ್ದು ಇವ್ರಿಗೆ ಗೊತ್ತಾಗತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ತನ್ನ ಮಗನ್ನ ವಿನಾಯಕ್ ಪ್ರಕಾಶ್ ಬಾಕಳೆಯನ್ನ ಕರೆಸಿ ವಾರ್ನ್ ಮಾಡ್ತಾರೆ, ಇನ್ನು ಮುಂದೆ ನನಗೆ ಗೊತ್ತಾಗದಂತೆ ನೀನು ಆಸ್ತಿ ಮಾರಾಟ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅವನ ಹೆಸರಲ್ಲೇ ಆಸ್ತಿ ಮಾಡಿರ್ತಾರಲ್ಲ. ಇನ್ನೊಬ್ಬ ಮಗ ದತ್ತಾತ್ರೇಯ, ಅವಂದು ಕೂಡ ಬಹಳಷ್ಟು ಬ್ಯಾಂಕಿನವರ ಇದು ಎಲ್ಲ ಲಫಡ ಇದಾವೆ, ಅವು ಬೇರೆ. ಆದ್ರೆ ಇಲ್ಲಿ ವಿನಾಯಕ ಪ್ರಕಾಶ್ ಬಾಕಳೆ ಹೆಸರಲ್ಲಿರೋ ಆಸ್ತಿನ ಪ್ರಕಾಶ್ ಬಾಕಳೆ ಅವರು ನನಗೆ ಗೊತ್ತಿಲ್ದಂಗೆ ನೀನು ಮಾರಾಟ ಮಾಡೋಂಗಿಲ್ಲ ಅಂತ ಒಂದು ವಾರ್ನ್ ಮಾಡ್ತಾರೆ, ಕಂಡೀಷನ್ ಮಾಡ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಇದು ವಿನಾಯಕಗೆ ನೆತ್ತಿಗಿರುತ್ತೆ ಪಿತ್ತ. ಇದರಿಂದ ಏನಾಗ್ತದೆ, ಆಸ್ತಿ ವಿವಾದ ಸ್ಟಾರ್ಟ್ ಆಗುತ್ತೆ ತಂದೆ ಮಗನ ಮಧ್ಯ. ಆ ಸಂದರ್ಭದಲ್ಲಿ ವಿನಾಯಕ ಪ್ರಕಾಶ್ ಬಾಕಳೆ ತಂದೆ ಮಲತಾಯಿ ಮತ್ತು ಮಲತಾಯಿಯ ಮಗ ಈ 3 ಜನರನ್ನು ಮುಗಿಸೋಕೆ ಒಂದು ಹೊಂಚು ಹಾಕ್ತಾರೆ. ಆ ಸಂಚು 65 ಲಕ್ಷ ರೂಪಾಯಿಗೆ ಡೀಲ್ ಆಗತ್ತೆ. ಏನು ರಾಜೀವ್ ಗಾಂಧಿ ನಗರದಲ್ಲಿ ಇರುವಂತ ಫಿಯಾಜ್ ಅನ್ನೋನ ಮೂಲಕ ಇವ್ರನ್ನ ಹಂತಕರ ಏನು ಸಿಕ್ಕಾರಲ್ಲ, ಅವರು ವ್ಯವಹಾರ ಮಾಡಿ ಅವರಿಗೆ 10 ಲಕ್ಷ ಅಡ್ವಾನ್ಸ್ ಕೊಡೋದು, 65 ಲಕ್ಷಕ್ಕೆ ಇದನ್ನು ಮುಗಿಸೋದು ಅಂತ ಒಂದು ಮಾತಾಗತ್ತೆ. ಆದರೆ ಅದು 2 ಲಕ್ಷ ಕೊಟ್ಟಿರ್ತಾರೆ. ಇವ್ರು ಬಂದು ಗುರುವಾರ 4 ಜನ ಅಂದ್ರೆ ಆರೋಪಿತರ, ಈ 8 ಜನರಲ್ಲಿ ಆರೋಪಿತ ಸಂಖ್ಯೆ 4ರಿಂದ 8 ಏನಿದೆ ಅಲ್ಲ, ಇವ್ರು ಏನ್ ಮಾಡ್ತಾರೆ, ಅವ್ರನ್ನ 4 ಜನನ ಹತ್ಯೆ ಮಾಡ್ತಾರೆ. ನೋಡಿ ಎಂತ ವಿಧಿ ಅಟ್ಟಹಾಸ ಅಂತ. 65 ಲಕ್ಷ ರೂಪಾಯಿ ಡೀಲು ತಂದೆನ ಮುಗಿಸ್ಲಿಕ್ಕಿದೆ. ತಂದೆ, ಮಲತಾಯಿ ಮತ್ತೆ ಮಲತಾಯಿಯ ಮಗ ಕಾರ್ತಿಕ್, ಈ 3 ಜನರು ಮುಗಿಸ್ಲಿಕ್ಕೆ ಅವರು ಸುಪಾರಿ ಕೊಟ್ಟಿರೋದು, ಡೀಲ್ ಆಗಿರೋದು 65 ಲಕ್ಷ ರೂಪಾಯಿ. ಸ್ವಂತ ಮಗ, ಹಿರಿಯ ಮಗ, ಮೊದಲ ಹೆಂಡತಿಯ ಮಗ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆಸ್ತಿ. ಅದಕ್ಕೆ ಮಕ್ಕಳನ್ನೇ ಆಸ್ತಿ ಮಾಡಬೇಕೇ ವಿನಃ ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಈ ರೀತಿ ಆಗುತ್ತೆ. ಇದು ಎಂತ ಅನಾಹುತ ಗದಗದಲ್ಲಿ ಅಂದ್ರೆ ಇದು ಯಾರು ಮಾಡಿರ್ಬೋದು, ಹೆಂಗ್ ಮಾಡಿರ್ಬೋದು ನೋಡ್ರಿ. ಮೀರಜಿಂದ ಬಂದು ಇಲ್ಲಿ ಮಾಡ್ತಾರೆ ಕೊಲೆ, ಅಂದ್ರೆ ಹತ್ಯೆ ಮಾಡ್ತಾರೆ. ಇವರು ಅದಕ್ಕೆ ಸಂಚು ಹಾಕ್ತಾರೆ, ಸುಪಾರಿ ಕೊಡ್ತಾರೆ. ಇದು ಯಾವಾಗ ನಡೆದಿರುತ್ತೆ ಅಂದ್ರೆ ಗುರುವಾರ ಮಧ್ಯರಾತ್ರಿ, ಅದಕ್ಕೆ ಶುಕ್ರವಾರ 19/4/2024 ಕಂಪ್ಲೇಂಟ್ ಆಗಿರ್ತದೆ. ಪ್ರಕಾಶ್ ಬಾಕಳೆ ಅವರು ಕಂಪ್ಲೇಂಟ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಇವರು ತನಿಖೆ ಸ್ಟಾರ್ಟ್ ಮಾಡ್ತಾರೆ.
ಈ ತನಿಖೆ ಮೂಲಕ ಈ 8 ಜನರನ್ನ ಪತ್ತೆ ಮಾಡ್ತಾರೆ. ಆ ಪತ್ತೆ ಮಾಡಿದ ಒಂದೇ ಆರೋಪಿ ಏನು ಅಂತ ಕೇಳಿದ್ರೆ, ಫಸ್ಟ್ ಅಕ್ಯೂಸ್ಡ್ ಪ್ರಕಾಶ್ ಬಾಕಳೆ ಮಗ ಪುತ್ರ ವಿನಾಯಕ್ ಪ್ರಕಾಶ್ ಬಾಕಳೆ, ವಯಸ್ಸು 31. ಅವ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾನೆ. ನೋಡ್ರಿ ಎಂತ ಅನಾಹುತ. ಅಮಾಯಕರು 3 ಜನ ಸಾಯ್ತಾರೆ. ಆ ಪಾಪ ಕಾರ್ತಿಕ್ ಅವ ಒಳ್ಳೆ ಮಗ ಪುತ್ರ ಅಂತ ಹೇಳ್ತಾರೆ ಎಲ್ಲರೂ. ಆ 4 ಜನ ಮಲಯದಲ್ಲಿ ಹತ್ಯೆ ಮಾಡಿಬಿಡ್ತಾರೆ. ಎಂತ ಒಂದು ದುರದೃಷ್ಟಕರ ಸಂಗತಿ ಅಂದ್ರೆ, ದುಡ್ಡಿಗಾಗಿ ಆಸ್ತಿಗಾಗಿ ತಂದೆಯನ್ನೇ ಕೊಲೆ ಮಾಡ್ಲಿಕ್ಕೆ, ಮಲತಾಯಿಯನ್ನೇ ಕೊಲೆ ಮಾಡ್ಲಿಕ್ಕೆ, ತನ್ನ ತಮ್ಮನನ್ನೇ ಕೊಲೆ ಮಾಡ್ಲಿಕ್ಕೆ, ಅಂದ್ರೆ ಏನು ಮಲತಾಯಿ ಮಗ ಕಾರ್ತಿಕ್ ಕೊಲೆ ಮಾಡ್ಲಿಕ್ಕೆ ಸುಪಾರಿ ಕೊಡ್ತಾರೆ ಅಂದ್ರೆ ಎಷ್ಟೊಂದು ಕ್ರೂರತನ, ಎಷ್ಟೊಂದು ಆ ಒಂದು ಅಪರಾಧಿ ಮನೋಭಾವನೆ ಇರಬಹುದು ಅಂತ. ಇಲ್ಲಿ ಇವರು ಟಾರ್ಗೆಟ್ ಇರೋದು ಪ್ರಕಾಶ್ ಬಾಕಳೆ ಮತ್ತೆ ಪತ್ನಿ, ಆದರೆ ಹತ್ಯೆ ಆಗಿದ್ದು ಪಾಪ ಆ ಪ್ರಕಾಶ್ ಬಾಕಳೆಯ ಮೊದಲನೇ ಹೆಂಡತಿಯ ಅಣ್ಣ ಪರಶುರಾಮ್, ಲಕ್ಷ್ಮಿ, ಆಕಾಂಕ್ಷ. ಅವ್ರು ಹತ್ಯೆ ಆಗ್ತಾರೆ. ಕಾರ್ತಿಕ್ ಹತ್ಯೆ ಆಗ್ತಾರೆ. 4 ಜನ. ಎಂಥ ದುರ್ದೈವ ಅಂದ್ರೆ, ಎಂಥ ಒಂದು ವಿಧಿಯ ಅಟ್ಟಹಾಸ ಇರಬಹುದು ಅಂತ. 65 ಲಕ್ಷ ರೂಪಾಯಿಗೆ ಡೀಲ್ ಮಾಡ್ತಾರೆ ಕೊಲೆ ಮಾಡಲಿಕ್ಕೆ ತಂದೆನ್ನ, ಮಲತಾಯಿ ಮಗನ್ನ. ಎಂಥ ದುರ್ದೈವ ಇದು ಅಂತ, ಎಷ್ಟೊಂದು ಕ್ರೂರತನ ಇದು ಅಂತ. ಸೊ ಈ ವ್ಯವಸ್ಥೆಗೆ ಇದು ಒಬ್ಬ ಇಡೀ ಬೆಚ್ಚಿ ಬೀಳುವಂತ ಒಂದು ದೊಡ್ಡ, ಅವತ್ತು ಗುರುವಾರ ಆಗಿದ್ದು ಬೆಳಿಗ್ಗೆ ಗೊತ್ತಾದಾಗ ಶುಕ್ರವಾರ ಇಡೀ ಅವಳಿ ನಗರ ಸ್ತಬ್ಧ ಆಗಿತ್ತು. ಅಷ್ಟು ಒಂದು ಸಂಕಟ. ಅಯ್ಯಪ್ಪ ಏನಿದು, ಇದು ಎಂಥ ವ್ಯವಸ್ಥೆ ಇದು ಗದಗದಲ್ಲಿ ಈ ರೀತಿ ಆಗಿರಲಿಲ್ಲ. ಅದು ಗದಗ ಬೇಟಗೇರಿ ನಗರಸಭೆಯ ಉಪಾಧ್ಯಕ್ಷೆಯ ಮನೆಯಲ್ಲಿ. ಪ್ರಕಾಶ್ ಬಾಕಳೆ ಗದಗ ಬೇಟಗೇರಿ ನಗರಸಭೆಯ ಮಾಜಿ ಉಪಾಧ್ಯಕ್ಷ. ಅವರ ಮನೆಯಲ್ಲಿ 4 ಜನ ಹಂತಕರು ಹೋಗಿ, ಅಂದ್ರೆ ಈ 8 ಜನರ ಒಂದು ವ್ಯವಸ್ಥೆಯಲ್ಲಿ ಹಂತಕರು ಹೋಗಿ ಹತ್ಯೆ ಮಾಡ್ತಾರೆ ಮಲಗಿದವ್ರನ್ನ. ಅಂದ್ರೆ ಎಂತ ಒಂದು ವ್ಯವಸ್ಥೆ ಇರಬಹುದು ಇಲ್ಲಿ. ಸೊ ಇದು ಪ್ರಶ್ನೆ ಆಗಿತ್ತು ಎಲ್ರಿಗೂ. ಇವರನ್ನ ಈ ಪ್ರಶ್ನೆಗೆ ಉತ್ತರ ಯಾರು ಕೊಲೆ ಮಾಡಿದ್ದು, ಹಂತಕರು ಯಾರು, ಕೊಲೆಗಡಕರು ಯಾರು, ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ. ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BS ನೇಮಗೌಡರು ಉತ್ತರ ವಲಯದ IGP ವಿಕಾಸ್ ಕುಮಾರ ಮಾರ್ಗದರ್ಶನದಲ್ಲಿ ಎಲ್ಲ ತಂಡ ತಗೊಂಡು ಇಡೀ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ, ಗೋವಾ, ಮಹಾರಾಷ್ಟ್ರ, ಮೀರಜ್ ಅಲ್ಲೆಲ್ಲ ಪೊಲೀಸ್ ವ್ಯವಸ್ಥೆಯ ಮೂಲಕ ತಮ್ಮ ತನಿಖಾ ವ್ಯವಸ್ಥೆಯೊಂದಿಗೆ 48 ರಿಂದ 72 ಗಂಟೆಗಳ ಕಾಲ ಅವಧಿ, ಅಂದ್ರೆ ಕೇವಲ 3 ದಿನ, ಈ 8 ಜನ ಹಂತಕರನ್ನು ಹಿಡಿತಾರೆ. ಅವ್ರನ್ನ ಇವತ್ತು ಬಂಧಿಸಿದ್ದಾರೆ. ಮುಂದಿನ ತನಿಖೆ ನಡೆಸ್ತೇವೆ ಅಂತ ಹೇಳಿದ್ದಾರೆ. ಅವರಿಗೆ ಮತ್ತೆ ಇನ್ನೊಂದು ಹೇಳಿದ್ದಾರೆ, ಅತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತ ಒಂದು ಉದ್ದೇಶ ನಮ್ದಾಗಿದೆ, IGP ಹೇಳಿದ್ದಾರೆ. ಸೊ ಈ ಪೊಲೀಸ್ ಇಲಾಖೆ ಈ ಒಂದು ವ್ಯವಸ್ಥೆಗೆ ಏನು ಈ ಹಂತಕರನ್ನ ಬಂಧಿಸಿದರಲ್ಲ, ಅವರನ್ನು ತನಿಖೆ ಮಾಡಿದರು. 72 ಗಂಟೆ ಒಳಗಡೆ ಹಂತಕರನ್ನ ಬಂಧಿಸಿದ್ದಕ್ಕೆ ಇದಕ್ಕೆ ಖುಷಿಯಾಗಿ ಪೊಲೀಸ್ ಇಲಾಖೆ ಒಂದು ರಿವಾರ್ಡ್ ಅಂತ ಕೊಡ್ತಾರೆ. ಸೊ ಆ ರಿವಾರ್ಡ್ ಏನು ಅಂತ ಕೇಳಿದ್ರೆ 5 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ. 5 ಲಕ್ಷ ಘೋಷಣೆ ಆಗಿದೆ. DG ಮತ್ತು IGP, ರಾಜ್ಯದ DG ಮತ್ತು IGP ಅಲೋಕ್ ಮೋಹನ್ ಅವರು 5 ಲಕ್ಷ ಬಹುಮಾನ ಘೋಷಣೆ ಮಾಡಿದ್ದಾರೆ. ಬಹುಮಾನ ಈ ವ್ಯವಸ್ಥೆಗೆ, ಅಂದ್ರೆ ತನಿಖೆ ಮಾಡಿದ್ದಕ್ಕೆ. ಯಾಕಂದ್ರೆ ಬಹಳಷ್ಟು 72 ಗಂಟೆ ಒಳಗಡೆ 8 ಮಂದಿ ಹಂತಕರನ್ನ ಪತ್ತೆ ಮಾಡೋದು, ಬಂಧಿಸೋದು ಅಷ್ಟು ಸರಳ ಅಲ್ಲ ನೋಡಿ. ಎಲ್ಲೋ ಇದ್ದಂಥವ್ರ ಬಗ್ಗೆ ಸಸ್ಪೆಕ್ಟ್ ಮಾಡಿದ್ರು, ಆದರೆ ಮನೆಯಲ್ಲೇ ಇದ್ದಾರೆ ಕೊಲೆಗಡಿಕರು. ಆ ಕೊಲೆಗೆ ಸಂಚು ಹಾಕಿದವರು, ಅವನೊಂದು ಪ್ಲಾನ್ ಮಾಡಿದವರು, ಅದಕ್ಕೆ ಸುಪಾರಿ ಕೊಟ್ಟವರು. ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ಈಗ ಬಂಧನ ಮಾಡಿತ್ತು ಆಯ್ತು, ಅವತ್ತು ಕೊಲೆ ಮಾಡಿದವರು ಯಾರು, ಹಂತಕರು ಯಾರು, ಕೊಲೆಗಡಕರು ಯಾರು, ಇದಕ್ಕೆ ಏನು ಕಾರಣ, ಯಾರು ಅಂತ ಹೇಳಿ ಒಂದು ದೊಡ್ಡ ಕ್ವಶನ್ ಆಗಿತ್ತು. ಆ ಕ್ವಶನ್ ಮಾರ್ಕಿಗೆ ಉತ್ತರ ಇವತ್ತು ಸಿಕ್ತು. ಆದ್ರೆ ಇವತ್ತು ಉತ್ತರ ಸಿಕ್ಕಾಗ ಸ್ವತಃ ಪುತ್ರನೇ, ಪ್ರಕಾಶ್ ಬಾಕಳೆ ಮಗನೇ, ಪುತ್ರನೇ ವಿನಾಯಕ್ ಪ್ರಕಾಶ್ ಬಾಕಳೆ ಸುಪಾರಿ ಕೊಟ್ಟಿದ್ದಾನೆ 65 ಲಕ್ಷ ರೂಪಾಯಿಗೆ. ತಂದೆಯನ್ನ, ಮಲತಾಯಿಯನ್ನ, ಆ ಮಲತಾಯಿಯ ಮಗನನ್ನ ಮುಗಿಸ್ಲಿಕ್ಕೆ ಸುಪಾರಿ ಕೊಟ್ಟಿದ್ದಾನೆ, ಡೀಲ್ ಮಾಡಿದ್ದಾನೆ ಅನ್ನುವಂಥ ಸುದ್ದಿ ಇದೆಯಲ್ಲ,
ಇದು ಅನೇಕ ತಂದೆ ತಾಯಿಗಳಿಗೆ ಏನು ಒಂಥರ ಈ ಸಂಕಟ. ಏನಪ್ಪ, ಹೆತ್ತ ಮಕ್ಕಳು ಆಸ್ತಿಗೋಸ್ಕರ ಹೆತ್ತ ತಂದೆ ತಾಯಿಯನ್ನ ಕೊಲೆ ಮಾಡಿಸೋಷ್ಟ್ರ ಮಟ್ಟಿಗೆ ಬಂದ್ರು, ಅವರನ್ನ ಮುಗಿಸ್ಲಿಕ್ಕೆ ಡೀಲ್ ಮಾಡ್ತಾರೆ ಅಂದ್ರೆ ಇದು ಏನು ಸಮಾಜಕ್ಕೆ ಸಂದೇಶ ಕೊಡೋದು? ನಿಜಕ್ಕೂ ಬಹಳಷ್ಟು ಇವತ್ತು ಅಪರಾಧಿ ಮನೋಭಾವನೆ ಮೂಡ್ತಾ ಇದೆ. ಆಸ್ತಿಗೋಸ್ಕರ, ಹಣಗೋಸ್ಕರ, ಮೋಜು ಮಸ್ತಿಗೋಸ್ಕರ ತಂದೆ ತಾಯಿನ ಕೊಲೆ ಮಾಡಿಸುವಷ್ಟು, ಸುಪಾರಿ ಕೊಡುವಷ್ಟು, ಡೀಲ್ ಮಾಡುವಷ್ಟು, ಇದು ಎಂಥ ವಿಪರ್ಯಾಸ ಅಂತ, ಎಂಥ ಒಂದು ವ್ಯವಸ್ಥೆ ಅಂತ. ಇದಕ್ಕೆ ಕಾರಣ ಯಾರು? ಈ ರೀತಿ ಆಗ್ಲಿಕ್ಕೆ ಕಾರಣ ಯಾರು? ಮಕ್ಕಳು ಈ ರೀತಿ ಬೆಳಿಲಿಕ್ಕೆ ಕಾರಣ ಯಾರು? ಇದು ಒಂದು ಕ್ವಶನ್ ಮಾರ್ಕ್. ಇದು ಸಮಾಜಕ್ಕೆ ನಾವು ಕೊಡುವಂತ ವ್ಯವಸ್ಥೆ ಏನು? ಕೌಟುಂಬಿಕ ವ್ಯವಸ್ಥೆ ಏನು? ಮಕ್ಕಳೇ ಸ್ವತಃ ಡೀಲ್ ಮಾಡ್ತಾರೆ ತಂದೆ ತಾಯಿನ ಕೊಲೆ ಮಾಡಿಸ್ಲಿಕ್ಕೆ ಅಂದ್ರೆ ವಿಚಿತ್ರ. ನೋಡಿ, ಇವರ ಮಧ್ಯ ಪಾಪ ಆ ಕೊಪ್ಪಳದಿಂದ ಬಂದಂತ ಸಂಬಂಧಿಕರು ಹತ್ಯೆ ಆಗ್ತಾರೆ, ಅನಾಯಾಸ ಜೀವ ಹೋಗ್ತವೆ ಆಸ್ತಿಗೋಸ್ಕರ. ತಮ್ಮ ತಂದೆ ಮಗನ ಆಸ್ತಿಗೆ ಮಗನಿಗೆ ಎಚ್ಚರಿಕೆ ಕೊಟ್ಟಿದ್ದುದು, ನನಗೆ ಗೊತ್ತಿಲ್ಲದೆ, ನನ್ನ ಗಮನಕ್ಕೆ ತರದೆ ನೀನೇನಾದ್ರು ಆಸ್ತಿ ಮಾರಾಟ ಮಾಡಿದರೆ ಅಂತ ವಾರ್ನ್ ಮಾಡಿದ್ದಕ್ಕೆ, ತಂದೆಯನ್ನೇ ಮುಗಿಸ್ಲಿಕ್ಕೆ, ತನ್ನ ಮಲ್ತಾಯಿಯನ್ನೇ ಮುಗಿಸ್ಲಿಕ್ಕೆ, ಆ ಮಲ್ತಾಯಿ ಮಗನನ್ನ ಮುಗಿಸ್ಲಿಕ್ಕೆ ಇವತ್ತು ಡೀಲ್ ಮಾಡ್ತಾರೆ, ಆ ಹತ್ಯೆ ಆಗ್ತವೆ. ಯಾರ್ಯಾರೋ ಪಾಪ ಅಮಾಯಕರು ಹತ್ಯೆ ಆಗ್ಬಿಡ್ತಾರೆ. ಎಂಥ ಅನಾಹುತ ಇದೆ, ಎಂಥ ದುರದೃಷ್ಟಕರ. ಆಸ್ತಿಗೋಸ್ಕರ. ಯಾಕಂದ್ರೆ ಮಕ್ಕಳ ಹೆಸರಲ್ಲಿ ಆಸ್ತಿ ಮಾಡ್ತಾರಲ್ಲ, ಇದು ನೋಡಿ, ವಿನಾಯಕ ಪ್ರಕಾಶ್ ಬಾಕಳೆ ಅವರು ತನ್ನ ಪುತ್ರನ ಹೆಸರಿನಲ್ಲಿ ಆಸ್ತಿ ಮಾಡಿರ್ತಾರೆ. ಇವತ್ತು ಆ ಆಸ್ತಿಗೋಸ್ಕರ 4 ಜನ ಹತ್ಯೆ ಆಯ್ತು. ಪ್ರಕಾಶ್ ಬಾಕಳೆ, ಸುನಂದಾ ಬಾಕಳೆ ಅವರು ಬಿಜೆಪಿಯ ವಲಯದಲ್ಲಿ ಇದ್ದಾರೆ. ಇವತ್ತು ನಗರಸಭೆ ಉಪಾಧ್ಯಕ್ಷರು, ಇವರು ಮಾಜಿ ಉಪಾಧ್ಯಕ್ಷರು, ಬಿಜೆಪಿ ಒಳಗೆ ಗುರುತಿಸ್ಕೊಂಡಿದ್ದಾರೆ. ಪ್ರಕಾಶ್ ಬಾಕಳೆ ಅವರು, ಇವರು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಮಕ್ಕಳಿಗೆ ಸಂಸ್ಕಾರ ಬೇಕು, ಆಸ್ತಿ ಮಾಡೋದಲ್ಲ, ಅವರನ್ನು ಆಸ್ತಿ ಮಾಡಬೇಕು. ಅವರಿಗೆ ಯಾವುದು ಒಳಿತು, ಯಾವುದು ಕೆಟ್ಟ, ಏನು, ನಾವು ಹೇಗಿರ್ಬೇಕು ಮೊದಲು ಅದು ತಿಳ್ಕೊಳ್ಬೇಕು. ಸಂಸ್ಕಾರ ಬೇಕು. ಇಲ್ಲಾಂದ್ರೆ ಈ ರೀತಿ ಪಾಪ ಅಮಾಯಕರು ಹತ್ಯೆ ಆಗ್ತಾರೆ. ಕುಟುಂಬದೊಳಗೆ ಬಂದು ನೋಡಿ, ಅವರು ಹಿಂದಿನ ದಿವಸ ಪಾಪ ಅವು ಪರಶುರಾಮ್, ಲಕ್ಷ್ಮಿ, ಪರಶುರಾಮ್ ಹೆಂಡತಿ ಪತ್ನಿ ಲಕ್ಷ್ಮಿ, ಅವರು ಬರ್ತ್ಡೇ ಇರುತ್ತೆ, ಅವ್ರು ಬರ್ತ್ಡೇ ಆಚರಿಸ್ಕೊಂಡಿದ್ದಾರೆ. ಆ ಮಗು 17 ವರ್ಷದ ಮಗು ಅದ, ಆಕಾಂಕ್ಷ. ಏನು ಇನ್ನೂ ಕಾಣಲೇ ಇಲ್ಲ, ಅದು ಕೂಡ ಹತ್ಯೆ ಆಗುತ್ತೆ. ಸೊ ಈ ವ್ಯವಸ್ಥೆ ಇವತ್ತು ಎಲ್ಲ ಹೇಳಿದರೆ ಇನ್ನೂ ತನಿಖೆ ಆಗ್ಬೇಕು. ಇಂಥವ್ರಿಗೆ ಈ ಕ್ರೂರ ಮನಸ್ಥಿತಿ ಇದೆಯಲ್ಲ, ಅಪರಾಧಿ ಮನಸ್ಥಿತಿ ಇದೆಯಲ್ಲ, ಇವ್ರಿಗೆ ಶಿಕ್ಷೆ ಆಗಬೇಕು ಸಮರ್ಪಕವಾಗಿ. ಅಂದ್ರೆ ಈ ಗೂಂಡಾಗಿರಿ, ಈ ಹತ್ಯೆ, ಕೊಲೆ, ಸುಲಿಗೆ, ಮೋಸ, ವಂಚನೆ, ಸುಳ್ಳು, ದಗಲ್ಬಾಜಿ ಇವೆಲ್ಲ ನಿಲ್ತವೆ. ಇಲ್ದಿದ್ರೆ ಈ ಸಮಾಜದಲ್ಲಿ ಇಂಥವರಿಗೆ ಸಮರ್ಪಕವಾದಂಥ ಶಿಕ್ಷೆ ಆಗದೇ ಇದ್ದರೆ ಇಂಥ ಘಟನೆಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಸೊ ಈ ಕ್ರೂರ ಮನಸ್ಥಿತಿಯವ್ರನ್ನ, ವಿಕೃತ ಮನಸ್ಸುಗಳು ಇವೆಲ್ಲ, ಆಸ್ತಿಗೆ, ಇನ್ನು ಪ್ರೀತಿಗಾಗಿ ಆ ನೇಹ ಹಿರೇಮಠ ಮಾಡಿದ್ರಲ್ಲ, ಇದು ಪ್ರೀತಿ, ಇದು ಅಂಧಕಾರದ ಪ್ರೀತಿ. ಸೊ ಇಂಥವೆಲ್ಲ ಘಟನೆಗಳು ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಪೊಲೀಸ್ ವ್ಯವಸ್ಥೆ ಕಠೋರವಾಗಿರಬೇಕು. ಇವ್ರನ್ನ ದಸ್ತಗಿರಿ ಮಾಡ್ತಾರಲ್ಲ, ಬಂಧನ ಮಾಡ್ತಾರಲ್ಲ, ಇವ್ರಿಗೆ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಪ್ರಾಮಾಣಿಕವಾದಂಥ ಶಿಕ್ಷೆ ಆದಾಗ ಮಾತ್ರ ಸಮಾಜಕ್ಕೊಂದು ಸಂದೇಶ ಕೊಡಕ್ಕೆ ಸಾಧ್ಯ. ಭಯ ಹುಟ್ಟತ್ತೆ ಪೊಲೀಸ್ ಇಲಾಖೆ ಬಗ್ಗೆ, ಪೊಲೀಸರ ಬಗ್ಗೆ, ಕಾನೂನು ಬಗ್ಗೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಒಂದು ಭಯ ಹುಟ್ಟುತ್ತದೆ. ಈಗ ಗಸ್ತು ಹೆಚ್ಚಾಗಬೇಕು. ಇಲ್ಲಿ ಗದಗ ಬೆಟಗೇರಿ ಅವಳಿನಲ್ಲಿ ಗಸ್ತು ಹೆಚ್ಚಾಗಬೇಕು. ಶಾಲಾ ಕಾಲೇಜುಗಳ ಹತ್ರ ಗಸ್ತು ಇರಬೇಕು. ಶಿಸ್ತಿನ ವ್ಯವಸ್ಥೆ ಆಗಬೇಕು. ಅಂದಾಗ ಮಾತ್ರ. ಮತ್ತೆ SP ಅವರು ಹೇಳ್ತಾರೆ, ನೀವು CC ಕ್ಯಾಮ್ರಾ, ಏನೋ ಆರ್ಥಿಕವಾಗಿ ಏನು ಸ್ಥಿತಿಗತಿ ಇದ್ದವರು CC ಕ್ಯಾಮ್ರಾಗಳನ್ನು ಹಾಕ್ರಿ ಅಂತ. ಸೊ ಇವೆಲ್ಲ ಆಗಬೇಕು. ನಾವು ಕೂಡ ಸಾರ್ವತ್ರಿಕವಾಗಿ ಕೂಡ ಎಚ್ಚರ ಆಗಬೇಕು. ಕಾನೂನು ಬಗ್ಗೆ ಅರಿವು ಮೂಡಿಸ್ಬೇಕು. ಮಕ್ಕಳಲ್ಲಿ ಕೂಡ ಕಾನೂನು ಅರಿವನ್ನು ತರಬೇಕು. ಅಂದಾಗ ಮಾತ್ರ ಇಂಥ ಘಟನೆಗಳು ನಿಲ್ಲಲಿಕ್ಕೆ ಸಾಧ್ಯತೆ ಇದೆ. ಸೊ ಒಟ್ಟಾರೆ ಇವತ್ತು ಏನು 4 ಜನ ಪ್ರಕಾಶ್ ಬಾಕಳವರ ಮನೆಯಲ್ಲಿ ಹತ್ಯೆ ಆಗಿತ್ತಲ್ಲ, ಅದರಿಂದ ಏನು ಇವತ್ತು ಗದಗ ಬೆಟಗೇರಿ ಅವಳಿನಗರಲ್ಲಿ ಬೆಚ್ಚಿ ಬೀಳುವಂತ
ಭಯಭೀತ ವಾತಾವರಣ ನಿರ್ಮಾಣ ಆಗಿತ್ತು. ಅದಕ್ಕೆ ಉತ್ತರ ಸಿಕ್ಕಿದೆ. ಆ ಸಮಾಧಾನಕರ ಒಂದು ವ್ಯವಸ್ಥೆ ಆಗಲಿಕ್ಕೆ ಅಂದರೆ ಪೊಲೀಸ್ ವ್ಯವಸ್ಥೆ ಗಟ್ಟಿ ಇದೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿದೆ. 8 ಜನರನ್ನು ಬಂಧನ ಮಾಡಿದ್ದಾರೆ. ಈ 8 ಜನರ ಪೈಕಿ ಮೊದಲನೇ ಫಸ್ಟ್ ಅಕ್ಯೂಸ್ಡ್ ಪ್ರಕಾಶ್ ಬಾಕಳೆ, ಅವರ ಪುತ್ರ ವಿನಾಯಕ್ ಪ್ರಕಾಶ್ ಬಾಕಳೆ. ಇವರು ಡೀಲ್ ಮಾಡ್ತಾರೆ 65 ಲಕ್ಷಕ್ಕೆ. 10 ಲಕ್ಷ ಅಡ್ವಾನ್ಸ್ ಅಂದಿರ್ತಾರೆ, ಆದರೆ 2 ಲಕ್ಷ ಕೊಟ್ಟಿರ್ತಾರೆ. ಅವರು IGP ಎಲ್ಲ ಹೇಳಿದ್ದಾರೆ. ಇನ್ನು ಮುಂದಿನ ವ್ಯವಸ್ಥೆ ಇನ್ನೂ ಇದಕ್ಕೆ ಹುಡುಕಾಟ ನಡೀತಿದೆ. ಇದಕ್ಕೆ ಏನು ಕಾನೂನುಬದ್ಧವಾದಂಥ ಶಿಕ್ಷೆ ನಡೆಸ್ತೇವೆ ಅಂತ ಅವರು ಹೇಳಿದ್ದಾರೆ. ಒಟ್ಟು ಇವತ್ತು 8 ಜನರ ಬಂಧನ ಒಂದಿಷ್ಟು ನಿಟ್ಟುಸಿರು ಬಿಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸ್ ಇಲಾಖೆ ಬಗ್ಗೆ ಒಂದಿಷ್ಟು ಭರವಸೆ ಹುಟ್ಟುವಂಥ ಮನಸ್ಥಿತಿಗೆ ಜನ ಬಂದಿದ್ದಾರೆ. ಆಸ್ಕ್ ನ್ಯೂಸ್, ಇದೆಲ್ಲರಂತಲ್ಲ ನಿಮ್ಮ ಅನಂತ್. ನಮಸ್ಕಾರ.